ಈಗ ಕೊಟ್ಟಿರೋ ಈ 3,000 ಅಮೌಂಟ್ನ ಇಲ್ಲಿ ಮಲ್ಗಿಸ್ಬೇಕು ನಾನು ನಿನ್ನ. ನಮ್ಮಮ್ಮ ಫಸ್ಟ್ ಟೈಮ್ ಸ್ವಿಮ್ ಸೂಟ್ ಹಾಕೊಂಡಿದ್ದಾರೆ. ನಿಂತ್ಕೋ, ಅವ್ರು ವೈಟ್ ಅಂಡ್ ವೈಟ್ ಅಂತ ಗೊತ್ತಲ್ಲ, ಅಂದ್ರೆ ನಾವು ಜಾಗಿಂಗ್ ಹೋಗ್ತಾ ಇದೀವಾ, ಅದು ಒಳಗಡೆ ಹಾಕೋದು. ಆ ಮುಖ, ನಿನ್ನ ಡಬ್ಬ ಎಕ್ಸ್ಪ್ರೆಷನ್, ನೀನ್ ಹೆಂಗೋ ಕಾಮಿಡಿಯನ್ ಅದೇ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ವಿಡಿಯೋಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದು ಮುಖ್ಯ. ಆನ್ ದ ವೇ ಹೋಯ್ತಾ ವೈಶಾಲಿ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ವೈಶಾಲಿ ಆಲ್ರೆಡಿ ಇದೀವಿ ಅನ್ನೋ ಥರ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಈಗ ಸಣ್ಣದಾಗ ಒಂದು ಪ್ರ್ಯಾಂಕ್ ಮಾಡೋಣ. ಪ್ರ್ಯಾಂಕ್ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ವೈಶಾಲಿ ಹೋಟ್ಲಿಗೆ ಊಟ ಮಾಡ್ಬೇಕಾಯ್ತು ನಾವು. ಸೊ ಆಲ್ರೆಡಿ ನಾವು ವೈಶಾಲಿ ಹೋಟ್ಲಿಗೆ ಊಟ ಮಾಡ್ತಾ ಇದೀವಿ ಅನ್ನೋ ಪ್ರ್ಯಾಂಕ್ನ ನಾನು ಇನ್ನೊಂದು ಕಾರಲ್ಲಿ ಹೋಗಿದ್ದೆ, ಟೋಟಲ್ 3-4 ಕಾರಲ್ಲಿ ಹೋಗಿದ್ದಾರೆ. ಸೊ ಅಲ್ಲಿ ಪ್ರ್ಯಾಂಕ್ ಮಾಡೋಣ, ಸ್ವಲ್ಪ ನೋಡೋಣ. ಆಲ್ರೆಡಿ ನಾವು ಇಲ್ಲಿ ಇದ್ದೀವಿ, ಇಲ್ಲಿ ಇದು ಮಾಡ್ತಾ ಇದ್ದೀವಿ ಅಂತ ಏನೋ ಆರ್ಡರ್ ಮಾಡ್ತಿದ್ವಿ, ಬೇಗ ಬನ್ನಿ ಅಂತ ಹೇಳತ್ತಿದ್ರ ಆಂಟಿ. ಇವಾಗ ನಾನು ವೈಶಾಲಿ ಇದ್ದೀನಿ, ಮುದ್ದೆ ಒಂದು ಮುದ್ದೆ, ಆಮೇಲೆ ಇನ್ನೇನು ಬೇಕು ಹೇಳಿ ಆಂಟಿ? 4 ಮುದ್ದೆ, 4 ಮುದ್ದೆ ಕೊಡಿ. ಆಮೇಲೆ ಎರಡ ಮೂರ ನಾಟಿ ಕೋಳಿ, ಎರಡು ಹೇಳ, 2 ನಾಟಿ ಕೋಳಿ ಸಾರು ಕೊಟ್ಬಿಡಿ. ಆಮೇಲೆ ಆಂಟಿ ಡ್ರೈ ಐಟಮ್ ಏನಾದ್ರು ಬೇಕಾ? ಡ್ರೈ ಏನೇನು ಇದೆ? ಮಟನ್ ಡ್ರೈ, ಒಂದು ಮಟನ್ ಡ್ರೈ ಹೇಳ. ಮಟನ್ ಡ್ರೈ ಫೇಮಸ್. ನಂದು ವಾಯ್ಸ್ ಕ್ಯಾನ್ಸಲೇಷನ್ ಹಾಕಿದೀನಿ. ಒಂದು ಮಟನ್ ಡ್ರೈ ಕೊಟ್ಬಿಡಿ ಅಣ್ಣ. ಒಂದು ಮಟನ್ ಡ್ರೈ ಕಲೀಜಾ ಕಲೀಜಾ ಇಲ್ವಾ? ಕಲೀಜಾ ಇಲ್ವಾ ಅಂತ ಆಂಟಿ? ತಲೆ ಮಾಂಸ ಬೇಕಾ? ಈಗ ಆಲ್ರೆಡಿ ತುಂಬಾ ತಲೆ ತಿಂತಿಲ್ಲ, ಇದ್ರ ಮೇಲೂ ತಲೆ ಮಾಂಸ ಬೇಕಾ ಹೇಳ್ರಿ? ಸೊ ಈಗ ನಾವಿದ್ದೇವೆ ವೈಶಾಲಿಲಿ. ಸೊ ನೋಡ್ಬೋದು. ಸೊ ಏನಿಲ್ಲ, ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸೊ ಶ್ರೀರಂಗಪಟ್ಟಣದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಎಂಜಾಯ್ ಜೊತೆಗೆ ಮೋಜು ಮಸ್ತಿ ಸಿಕ್ಕಾಪಟ್ಟೆ ಇರುತ್ತೆ. ಆ್ಯಂಡ್ ಎಸ್, ವೀಕೆಂಡ್ ಬೇರೆ, ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಬಂದಿರ್ತಾರೆ. ಸೊ ನೋಡ್ಬೋದು ಎಷ್ಟೊಂದು ಕಾರ್ಗಳು ಆಲ್ರೆಡಿ ವೈಶಾಲಿಲಿ ಇದೆ. ಸೊ ಈ ನ್ಯೂ ಇಯರ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇವ್ರೇನು ಗೊತ್ತಾ, ಈ ಖಾಲಿ ಪಲಾವ್ ಶೇಡ್ಸ್ಗಳು ಹಾಕೋ ಬಂದ್ಬಿಡ್ತಾರೆ. ಸುಮ್ಮನೆ ಎಲ್ಲನೂ ಮೀಟ್ ಮಾಡಿಸ್ತೀನಿ. 16 ಜನ ಇದ್ದಾರೆ. ಸೊ ನಮ್ಮ ರಿತು ನೋಡಿ, ಪಾಪು, 2 ಪಾಪು. ಹೇಗಿದೆ ರಿತು? ಸೊ ವೈಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವರು ಎಕ್ಸ್ಪೆಕ್ಟಿಂಗ್. ಯಾ ವಂಡರ್ಫುಲ್. ಆಮೇಲೆ ಹೋಗೋಣ, ಫಸ್ಟ್ ರೆಸಾರ್ಟ್ಗೆ ಹೋಗೋಣ. ಚಿಂದಿ ಉಡಾಯಿಸ್ತು ನೀವು. ಸೊ ನೆಕ್ಸ್ಟ್ ನೀನು ಹೇಳು. ಸೂಪರ್ ಆಗಿದೆ. ಮಸ್ತ್ ಕಾಲ್ ಸೊಪ್ಪು. ಓಕೆ. ಐಸ್ ಕ್ರೀಮ್ ಥ್ಯಾಂಕ್ ಯು. ಬಿಡೆ ಓಲಿ, ನಾನು ಕೊಡ್ಸಿದ್ದಲ್ಲ ಹೇಳ್ಬಿಡಂಗಿಲ್ಲ ಜನಗಳಿಗೆ. ಸರಿ, ಈಗ ನ್ಯೂ ಇಯರ್ಗೆ ಹೋಗ್ತಾ ಇದ್ದೀವಿ. ಜನಗಳಿಗೆ ಗೊತ್ತಾಗ್ಬೇಕಲ್ಲ, ನಾನು 10 ರೂಪಾಯಿ ಕೋನ್ ಐಸ್ ಕ್ರೀಮ್ ಕೊಡ್ತಿದ್ಯಾ, 200 ರೂಪಾಯಿ ಕೊಡ್ಸಿಲ್ಲ ಅಂತ. ಅದಕ್ಕೆ ಆಯ್ತು. ಈಗ ಎಲ್ಲಿ ಹೋಗ್ತಿದ್ದೀವಿ ನಾವು ಜನಗಳಿಗೆ? ಚನ್ನಪಟ್ಟಣ. ಓಕೆ, ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀವಾ? ಸೊ ಕಮಾನ್. ಚನ್ನಪಟ್ಟಣ ಅಲ್ಲ ಕಣೆ, ಇಲ್ಲೇ ಶ್ರೀರಂಗಪಟ್ಟಣ. ಓಕೆ, ಸೊ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ವಿ. ರೆಸಾರ್ಟ್ ಹೆಸರು ಹೇಳು. ಹೇಳಲ್ಲ, ಅಲ್ಲೇ ಹೋಗಿಲ್ಲ, ಹೇಳೆ, ಅಲ್ಲೇ ಹೋಗೋಣ. ಓಕೆ, ಸೊ ಕಮಾನ್, ಲೆಟ್ಸ್ ಗೋ. ಫಸ್ಟ್ ಎಲ್ಲರೂ ಮಾತಾಡ್ಸೋ ನೋಡಿ. ಎಲ್ಲ 16 ಜನ ಇಲ್ಲೇ ಇದ್ದಾರೆ. ಎಲ್ಲರೂ ಸ್ವಲ್ಪ ಶೈ ಫೀಲು. ಕ್ಯಾಮ್ರಾ ಅಂದರೆ ಒಂದಷ್ಟು ಜನಕ್ಕೆ ಶೈ ಫೀಲು. ನೋಡ್ಬೋದು ಇಲ್ಲಿ ಯಾರ್ಯಾರಿದ್ದಾರೆ ಅಂತ. ಸೊ ಯು ಕ್ಯಾನ್ ವಾಚ್ ಬ್ಲೂ ಲಗೂನ್ ರೆಸಾರ್ಟ್. ತುಂಬ ಚೆನ್ನಾಗಿದೆ ಅನಿಸುತ್ತೆ, ಯಾಕಂದರೆ ಲಕ್ಸುರಿ ರೆಸಾರ್ಟ್ ಅಂತ ಅನಿಸ್ಬೋದು. ಈ ನ್ಯೂ ಇಯರ್ನ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ ಅಂತಲೂ ಫೀಲ್ ಆಯ್ತು ನಮಗೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಈಗ ನಾವು ಬಂದಿದ್ದೀವಿ ಬ್ಲೂ ಲಗೂನ್ ರೆಸಾರ್ಟ್ಗೆ. ಸೊ ಈಗ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ಯಾಗ್ ಹಾಕ್ತಾರೆ. ಚಿನ್ನ ಟ್ಯಾಗ್ ಹಾಕು ಚಿನ್ನ. ಈ ಟ್ಯಾಗ್ ಏನಕ್ಕೆ ಹಾಕ್ತಾರೆ ಅಂತ ಅವ್ರನ್ನೇ ಕೇಳೋಣ. ಚಿನ್ನ ಏನಕ್ಕೆ ಟ್ಯಾಗ್ ಹಾಕೋದಿದು? ಸರ್, ಎಲ್ಲ ಜಾಸ್ತಿ ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ ಟೋಟಲ್ ಆಗಿ? ಒಂದು 200 ಮೆಂಬರ್ಸ್. 200 ಮೆಂಬರ್ಸ್ ಇರ್ತಾರೆ. ಸೊ ನಾನು ಒಬ್ಬನೇ ಇದ್ದೀನಿ ಅಂತ ಅನ್ಕೊಂಡ್ರೆ 200 ಮೆಂಬರ್ಸ್ ಇರ್ತಾರಂತೆ. ಸೊ ನ್ಯೂ ಇಯರ್ ದೊಡ್ಡ ಪಾರ್ಟಿ, ಬೇರೆ ಬೇರೆ ಥರ ಪ್ಲಾನ್ ಇರುತ್ತೆ. ಏನಿದೆ, ಏನು ಪಾರ್ಟಿ ಮಾಡ್ತಿದ್ದೀರಾ? ಪಾರ್ಟಿ ಇರುತ್ತೆ ಸರ್, ಎಲ್ಲ ಸಿಂಗಿಂಗು, ಡ್ಯಾನ್ಸಿಂಗು. ಯಾರು? ವಿಜಯ್ ಪ್ರಕಾಶ್ ಮತ್ತು ಇವ್ರು ಕರ್ಸಿದ್ರು, ಅರ್ಜುನ್ ಜನ. ಹೌದು ಸರ್, ಅವ್ರನ್ನ ಕರ್ಸಿ. ವಿಜಯ್ ಪ್ರಕಾಶ್ ಅವರು, ಅರ್ಜುನ್ ಜನ್ಯದವ್ರು ಬರ್ತಿದ್ದಾರೆ. ಬಂದಿಲ್ಲ ಅಂದ್ರೆ ಐತೆ ಕಣ, ಈಗ ಬಂದಿಲ್ಲ ಅಂದ್ರೆ ಐತೆ ಅವರು. ಅಲ್ಲ ರಿತು ಏನೇ ಲೇ? ರಿತು ನೀನೇ ಇಲ್ಲಿ ಇರ್ಬೇಕಾದ್ರೆ ಯಾರ ಜೊತೆ ಮಾತಾಡ್ತವ್ರೆ? ಯಾರ ಜೊತೆ ಮಾತಾಡ್ತವ್ರೆ ರಿತು? ಯಾರು ಅಲ್ಲ? ಸೀಕ್ರೆಟ್ ಗೊತ್ತಾಯ್ತು. ನಾನು 2-3 ಸತಿ ಹೇಳೋಣ ಅಂದ್ಕೊಂಡೆ. ಸುಮ್ಮನೆ ನಿಮ್ಮ ಸಂಸಾರದಲ್ಲಿ ಅದು ಲೀಡನ್ ಬೇಡ ಅಂತ ನಾನು ಸುಮ್ಮನೆ ಅದೇ. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ. ಸೊ ಸಿಕ್ಕಾಬಟ್ಟೆ ಕ್ರೇಜಿಗೆ ಎಂಜಾಯ್ ಮಾಡೋಣ. ಆ್ಯಂಡ್ ನಾನು ಬೇರೆ 3 ಔಟ್ಫಿಟ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ನಾಳೆ ಓವರ್ ಆಲ್ 3 ಔಟ್ಫಿಟ್. ಎಲ್ಲ ಅದೇ ವೈಟ್ ಹೇಳಿದ್ವಲ್ಲ, ಇದೆಲ್ಲ ನಾವು ತೊಗೊಂಡಿರೋದು. ಇಲ್ಲಿ ನೋಡ್ಬೋದಲ್ಲ,
ಇದೆಲ್ಲ ನಾನು ತೊಗೊಂಡಿರೋದು. ಬಟ್ ಇದು ಹೊಸದೇ. ಬಟ್ ನಾನು ಬೇರೆ ಒಂದು ವೈಟ್ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಎಷ್ಟು ಕಾರಲ್ಲಿ ಬಂದಿದ್ದೀವಿ ಅಂದರೆ ಟೋಟಲ್ 4 ಕಾರ್ಸಲ್ಲಿ ಬಂದಿದ್ದೀವಿ. ಫಾರ್ಚುನರು ಮತ್ತು ಮಹೇಂದ್ರ B6, ಟಾಟಾ ಕರ್ವು ಆ್ಯಂಡ್ ಇನೋವಾ 4 ಕಾರಲ್ಲಿ ಬಂದಿದ್ದೀವಿ. ಆ್ಯಂಡ್ ಟೋಟಲ್ 18 ಜನ ಬಂದಿದ್ದೀವಿ. ಸೊ ಲೆಟ್ಸ್ ಎಂಜಾಯ್, ಲೆಟ್ಸ್ ಹ್ಯಾವ್. ಇಲ್ಲ ಮಾಮ ನನ್ನ ಕಡೆ ತಿರ್ಗ್ಸ ಓಪನಿಂಗ್ ಕಂಡು ಹೊಡಿತೀನಿ. ನಮ್ಮ ಚಿನ್ನಮ್ಮ ಏನು ಹೇಳ್ತೀವಿ? ಚಿನ್ನಮ್ಮ, ವಾಟ್ ಈಸ್ ಯುವರ್ ನ್ಯೂ ಇಯರ್ ಸೆಲೆಬ್ರೇಷನ್? ಲೇ ಮಾಮ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಒಂದೇ ಕಣ, ನಿನ್ನ ಮುಖ ಅಂತೂ ಈ ವರ್ಷದಿಂದ ನೋಡೋದೇ ಬೇಡ ಅನ್ಕೊಂಡಿದ್ದೀನಿ. January 1 ಫುಲ್ ಡೇ ಕಾಣಿಸ್ಕೊಬೇಡ ಕಣ, ನನ್ನ ಕೈಲಿ ತಡ್ಕೊಳಲ್ಲ. ಬನ್ನಿ ಇವನಿಂದ ತಪ್ಪಿಸ್ಕೊಂಡು ಹೋಗೋಣ. ಫಸ್ಟ್ ರೂಮ್ ತೋರಿಸಿ, ನನಗೆ ರೆಸ್ಟ್ ಹೋಗಬೇಕು. ಯಾವ ರೂಮು ಅಂತ ನನಗೂ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಯಾವ ರೂಮು? ವಿ ಆರ್ ಗೆಟ್ಟಿಂಗ್ ಇನ್ ಟು ರೂಮ್ಸ್. ನೋಡಿ, ಎಲ್ಲ ರೂಮ್ಸು ಕ್ರೇಜಿ ಆಗಿದೆ ಆ್ಯಂಡ್ ಸೂಪರ್ಬ್ ಆಗಿದೆ ರೂಮ್ಸ್ಗಳಂತೂ. ಸೊ ಅವಾಗಿಂದ ಪರಿಚಯ ಮಾಡಿಸಿರ್ಲಿಲ್ಲ. ಇಡೀ ಕರ್ನಾಟಕನ ಅಲ್ಲಾಡಿಸ್ತಿರುವಂಥ ಒಂದು ಕುಟುಂಬ. ಬನ್ನಿ 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 ಬನ್ನಿ. ಯಾರಿಗೆ ತಾನೇ ಇವ್ರಿಗೆ ಗೊತ್ತಿಲ್ಲ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಇವನು ನನ್ನ ತಮ್ಮ ಏನು ತಮ್ಮ ನಮ್ಮ ಅಲ್ಲ ಮಗ. ಇವತ್ತು ಕರ್ನಾಟಕ ಸರ್ಕಾರ ಎಷ್ಟು ನಡೀತಿದ್ಯೋ ಅದು ಇವರಿಂದ. ಓಕೆ, ಈ ಸತಿ ನಮ್ಮ ಜೊತೆ ಫಸ್ಟ್ ಟೈಮ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀರಾ? ಹೆಂಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ, ಇನ್ನು ಶುರು ಮಾಡಬೇಕು. ಅಲ್ಲ, ಫಸ್ಟು ನಿಮ್ಮ ಕಡೆ ಇಂಟ್ರೊಡಕ್ಷನ್ ಕೊಡಿಸಿ, ಜನಗಳಿಗೆ ಗೊತ್ತಾಗಬೇಕಲ್ಲ ನೀವು ಯಾರಂತ. ಹೇಳಿ ಹೇಳಿ. ಇವತ್ತು ಕರ್ನಾಟಕನ ಅಲ್ಲಾಡಿಸ್ತಿರೋಂಥ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್. ಬೇಡ ಬಿಡಿ. ಸೊ ಇವ್ರು ಪುಷ್ಪ ಆಂಟಿ ಅವರ ಮಗ. ಹಾಯ್ ಪ್ರಶಾಂತ್ ಬ್ರೋ. ಹಾಯ್ ಹೇಳಿ. ಸೊ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಮೋಸ್ಟ್ಲಿ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಶಾಂತ್ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ನಿಮ್ಗೆ ನಮ್ಮ ಕಡೆ ಬಂದಿದ್ದೀವಿ, ಅರ್ಧ ಟ್ರಿಪ್ ಎಂಜಾಯ್ ಮಾಡ್ಬೋದಂತಾರ. ಓಕೆ, ಇನ್ನ ಅವರ ಈಗಲೇ ನ್ಯೂಲಿ ಮ್ಯಾರಿಡ್ ಕಪಲ್, ಇವರಿಬ್ರು ನ್ಯೂಲಿ ಮ್ಯಾರಿಡ್ ಕಪಲ್. ನೋಡಿ ಹೆಂಗಿದೆ ಜೋಡಿ, ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಮಾತಾಡಿ. ಸೊ ಹೌ ಯು ಫೀಲಿಂಗ್ ದಿಸ್ ಇಸ್ ಯುವರ್ ಫಸ್ಟ್ ಟ್ರಿಪ್ ವಿತ್ us ನಮ್ಮ ಜೊತೆ? ಸೊ ಹೆಂಗ ಅನ್ಸ್ತಿದೆ? ತುಂಬ ಖುಷಿ ಆಗ್ತದೆ. ಹೊಸ ಫ್ಯಾಮಿಲಿ, ಹೊಸ ಗೆಟ್ ಟುಗೆದರು. ಅದರಲ್ಲೂ ಪ್ರಶಾಂತ್ ಬಗ್ಗೆ ಏನೇನೋ ಹೇಳ್ಬೇಕು ಅನ್ಕೊಂಡೆ, ಬಟ್ ಇವಾಗ ಸದ್ಯಕ್ಕೆ ಏನೂ ಬರ್ತಾ ಇಲ್ಲ. ಒಂದಷ್ಟು ಫನ್ ಗೇಮ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ನೀವು ರೆಡಿಯಾಗಿ, ಸೊ ಫ್ರೆಶ್ ಅಪ್ ಆಗಿ ದಯವಿಟ್ಟು ಆಮೇಲೆ ಫನ್ ಗೇಮ್ಸ್ ಆಡೋಣ. ಸೊ ಮಿಸಸ್ ಕರ್ನಾಟಕ ರೆಡಿನಾ ನೀವು? ಓಕೆ ಓಕೆ. ಅವ್ರು ಇವತ್ತು ಎಷ್ಟು ಸಿಂಪಲಾಗಿ ಬಂದಿರ್ಬೋದು. ಇವ್ರು ಪುಷ್ಪ ಅಂತ. ಇವ್ರು ಯಾರು ಅಂತ ನಾನು ಹೇಳಿದ್ರೆ ನಿಜವಾಗ್ಲೂ ಎಲ್ಲ ಯೂಟ್ಯೂಬಲ್ಲಿ ನಡ್ಗೋಗ್ಬಿಡ್ತೀರ. ಹೇಳ ಬಟ್ ಹೇಳಂಗಿಲ್ಲ. ನಿಜವಾಗ್ಲೂ ಒಂದ್ಸತಿ ಇವ್ರ ಮುಖ ನೋಡ್ಕೊಂಬಿಡಿ. ಇವ್ರು ಯಾರು ಅಂತ ನೀವೇನಾದ್ರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ನನ್ನ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ವೋಚರ್ನ ಕೊಡ್ತೀನಿ. ಇನ್ನೊಂದ್ಸತಿ ನೋಡ್ಕೊಂಬಿಡಿ. ಇವರು ಇಡೀ ಕರ್ನಾಟಕಕ್ಕೆ ಬೇಕಾದವ್ರಿಗೆ ತುಂಬ ಸ್ವಂತವಾದವರು. ಸೊ ನೋಡ್ಕೊಂಬಿಡಿ. ಕ್ಲೂ ಕೊಡ್ತೀನಿ. ಕ್ಲೂ ಬಂದ್ಬಿಟ್ಟು CP. ಥ್ಯಾಂಕ್ ಯು ಸೊ ಮಚ್. ಕ್ಲೂ ಕೊಟ್ಟಿದ್ರಿ. ಪಾಲಿಟಿಕ್ಸಲ್ಲಿ ಇವ್ರದ್ದೇ ಹವಾ. ಟ್ರಿಪ್ಗೆ ನಾನು ಕಾಸು ಕೊಡ್ತಾ ಇದ್ದೀನಿ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ. ಯಾಕೊತ್ತಾ ಟ್ರಿಪ್ಪಿಗೆ ನಾನು ದುಡ್ಡು ಕೊಟ್ಟಿಲ್ಲ, ನನ್ನ ತಂಗಿ ಬಡ್ಕೊಂಡ್ಬಿಡ್ತಾಳೆ, ಬೊಂಬಡ ಮಾಡ್ಬಿಡ್ತಾಳೆ. ಸೊ ಟ್ರಿಪ್ಗೆ ನಾನು ಕಾಸು ಕೊಡ್ತಾ ಇದ್ದೀನಿ. ಟ್ರಿಪ್ಪಿಗೆ ನಾನು ಕಾಸು ಕೊಡ್ತಾ ಇದ್ದೀನಿ. ನೋಡಿ, ಟ್ರಿಪ್ಪಿಗೆ ನಾನು ಕಾಸು ಕೊಡ್ತಾ ಇದ್ದೀನಿ. ನನ್ನ ತಂಗಿಗಿಂತ ಹೆಚ್ಚೇನೂ ಇಲ್ಲ. 300 ರೂಪಾಯಿ ಅಲ್ಲಪ್ಪ, ರೇಟು 7000 ರೂಪೀಸ್ ಅಪ್ಪ. ಈಗ 7000 ಇವಾಗ ಸದ್ಯಕ್ಕೆ ಹಾಕಿ ಕೊಡ್ತೀನಿ. ನಿಂಗೆ ಗೊತ್ತು, ನಾನು ತುಂಬ ಸಾಲದಲ್ಲಿ ಎಲ್ಲ ಕ್ಯಾಶ್ ಕೊಡಬೇಕು. ನನ್ನ ಪ್ಲಾನ್ ಏನಿದೆ ಗೊತ್ತಾ? ನನ್ನ ಪ್ಲಾನ್ ಇಲ್ಲೇ ಹೌಸಿ ಆಡ್ಬಿಟ್ಟು ಗೆಲ್ತಿರಲ್ಲ ಆ ದುಡ್ಡ ಇಲ್ಲಿ ತೀರಿಸ್ತೀರಿ ಪ್ಲೀಸ್ ಕಡೆ. ಇವಾಗ ಅಲ್ಲಿ ಡೆಪಾಸಿಟ್ ಮಾಡಬೇಕು. ನೀನು ಗೆದ್ದೆ ಗೆಲ್ತೀಯ, ಕೊಟ್ಟಿರೋ ಸಾಲ ಮಾಡ್ಕೊಂಡು ಕೊಟ್ಟಿರೋ ಆ ಸಾಲ ಆಮೇಲೆ ತೀರಿಸುವಂತೆ. ಪ್ಲೀಸ್ ಸರ್, ದುಡ್ಡೇ ಇಲ್ಲ ಶೇರ್ಸ್ ನಂದೆ. ಸರ್ ಪ್ಲೀಸ್ ಕೊಡ್ತೀನಿ. ಆ ರೂಮ್ ಕೀ 700 ರೂಪಾಯಿನೇ ಕೊಡ್ತಿಲ್ಲ. ಇಲ್ಲಿ ಇನ್ನೊಂದು ರೂಮ್ ಬೇಕು ಅಂತ ಸಿಕ್ಕಿರೋ ರೂಮ್ ನೀ ಕೊಟ್ಟಿರೋ ಈ 300 ಅಮೌಂಟ್ನ ಇಲ್ಲಿ ಮಲಗಿಸ್ಬೇಕು. ನಾನು ಹೋಗಿ ಹೋಗಿ ನನಗೆ ನೀನು ಅರ್ಥ ಮಾಡ್ಕೊ ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿ. ಇವಾಗ ಎಂಜಾಯ್ ಮಾಡೋಣ. ಗಂಟಿ ಬೇಜಾನ್ ಸ್ಕೆಚ್ ಹಾಕಿ ತಿಂಗಳಾನ್ಗಟ್ಲೆಯಿಂದ ನ್ಯೂ ಇಯರ್ಗೆ ಪ್ಲ್ಯಾನ್ ಮಾಡಿರೋ ದುಡ್ಡನ್ನೆಲ್ಲ ಹೆಂಗೆ ಸಂಗ್ರಹಿಸ್ತಿದ್ದಾರೆ. ಇದರಲ್ಲಿ ಎಷ್ಟು ಹೊಡೆದ್ರಿ ಹೇಳಿ, ನಾನು ಸೇರ್ಕೋತೀನಿ. ಲಕ್ಷ ಹೊಡೆದ್ವಿ. ಎಷ್ಟು ಹೊಡೆದ್ರಿ? ಕೋಟಿ ಜೋಬಲ್ಲಿ ಹಾಕೊಂಡು ಹೋಗ್ತಾ ಇದೀವಿ. ಮೊಬೈಲ್ ಡಾಟಾ ಮಾಡಿರೋದೇ ಪ್ರಶಾಂತ್. ತಗ್ಲಾಕ್ಬಿಟ್ಟೆ. ಇಲ್ಲ ಸುಮ್ಮನೆ ಒಂದ್ಸತಿ ಖುಷಿ. ಈ ವರ್ಷದಲ್ಲಿ ಒಂದ್ಸತಿ
ಫಸ್ಟ್ ಖುಷಿ ಕೊಡೋಣ ನೆಕ್ಸ್ಟ್ ಇಯರಿಂದ. ಅಲ್ಲ ನೀವಿಬ್ರು ಸ್ವಿಮ್ಮಿಂಗ್ ಪೂಲ್ ವ್ಯೂ ಬೇಕು ಅಂತ ತೆಗೀರಿ. ನೋಡಿ ಎಂಥ ವ್ಯೂ ತೊಗೊಂಡಿದ್ದಾರೆ ನೋಡಿ, ಕ್ರೇಜಿ ವ್ಯೂ ಆ್ಯಕ್ಚುಲಿ, ಸಗದಾಗಿದೆ ವ್ಯೂ. ನಾವು ಬರೋಷ್ಟರಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಟೀ ಸ್ನ್ಯಾಕ್ಸು ಕುಡಿಯೋದಕ್ಕೆ ಎಲ್ಲರೂ ಕೆಳಗಡೆ ಬಂದು ಎಲ್ಲ ಟೀ ಕುಡಿತೀವಿ. ನಮ್ಮ ಟ್ರಿಪ್ನ ಸ್ಪಾನ್ಸರ್ ಇವರೇ. ಆ್ಯಕ್ಚುಲಿ ಟ್ರಿಪ್ ಮಾತ್ರ ಅಲ್ಲ, ಏನೇ ಆದರೂ ಜೀವನಕ್ಕೆ ಇವರೇ ಸ್ಪಾನ್ಸರರು, ಜೀವನಕ್ಕೆ ಇವರೇ ಸ್ಪಾನ್ಸರರು, ಇವರೇ ಎಲ್ಲ ಇಂಪಾರ್ಟೆಂಟು. ಯಾವಾಗ ನೋಡ್ಕೊಂಬಿಡಿ, ಇವ್ರು ಯಾರು ಅಲ್ಲ, ನನ್ನ ತಾಯಿ ಯಮ್ಮ ಅನ್ನ, ನನ್ನ ತಾಯಿ ಒಂದು ಜೀವ, ಒಂದು ಮಗು. ಆ ಯಮ್ಮ ಅನ್ನ ನಾನು ಹೇಳಿದೆ, ಆ ಅಮ್ಮ ನೀನು ಆ ಯಮ್ಮ ಅಂತಂದ್ರೆ ನಾನು ಏನಮ್ಮ ಮಾಡಿ, ಆ ಅಮ್ಮ ಅಂತ ಹೇಳಿದೆ, ನೀನು ಆ ಯಮ್ಮ ಅಂತ ಕೇಳಿಸ್ಕೊಂಡು ನಾನು ಏನು ಮಾಡೋಕ್ಕಾಗಲ್ಲ. ಗೀತಾಶಂಕರ್ ಸಾರಿ. ಅಮ್ಮ ನನ್ನ ಒಳ್ಳೆತನದ ಬಗ್ಗೆ ಮಾತಾಡ್ತಿದ್ದಾರೆ. ಯಾವತ್ತೊಂದು ತಾಯಿ ಮಗನ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಅಲ್ಲಿ ಮಗ ಗೆದ್ದ ಅಂತ ಅನ್ಕೊಬೋದು. ಮಕ್ಳಿಗೋಸ್ಕರನೇ ಬದುಕಿದಿ ಜೀವ. ಕತ್ತಲ್ಲಿ ಕೈಯಲ್ಲಿ 5 ಇಟ್ಟಿದ್ರು, ಮಕ್ಳಿಗೋಸ್ಕರ ಒಂದೊಂದು ಹಾಕೊಂಡ್ಬಂದಿದ್ದಾರೆ. ಅದೇ ಒಂದು ತಾಯಿ ಜೀವ ನಮ್ಮಮ್ಮ. ಈಸ್ಕೊಬಿಡಲೇ, ಅಮ್ಮ ಕೊಡ್ತಾರೆ. ಇಷ್ಟು ಹೇಳಿ ನಮಗೆ ಇಷ್ಟು ಜೊತೆ ಇದ್ದಾರೆ. ಕರ್ನಾಟಕದ ಆಸ್ತಿ ಸಿಪಿ. ಯಾರು ಅತ್ತ ನೀವು ಕಂಡು ಆಲ್ರೆಡಿ ಕಮೆಂಟ್ ಮಾಡಿ ಕಂಡಿಡಿರಿ ಅಷ್ಟೇ. ಸೊ ಆಮೇಲೆ ಫುಲ್ಲು ನಾವು ದುರಂಧರ್ ಮೂವಿದೊಂದು ಬಿ ಜಿ ಎಮ್ ಇತ್ತು, ಅದಕ್ಕೆ ಟ್ರೆಂಡಿಂಗ್ ಬಿ ಜಿ ಎಮ್ಗೆ ಫ್ಯಾಮಿಲಿನೆಲ್ಲ ಗುಡ್ಡೆ ಹಾಕ್ಬಿಟ್ಟು ರೀಲ್ಸ್ ಮಾಡ್ತಿದ್ವಿ. ನೋಡ್ಬೋದು ಎಷ್ಟು ಕಷ್ಟ ಆಯಿತು ಅಂತ. ಸೊ ಫೈನಲಿ ವೈಟ್ ಔಟ್ಫಿಟ್ಟಲ್ಲಿ ನಾನು ರೆಡಿ ಇದ್ದೀನಿ. ನೋಡ್ಬೋದು ವೈಟ್ ಆ್ಯಂಡ್ ಇದು ಬ್ರೌನು. ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ. ಆ್ಯಂಡ್ ನನ್ನ ರೂಮಲ್ಲಿ ವೈಟ್ ಹಾಕ್ಕೊಂಡು ರೆಡಿ ಇರೋ ಅಂಥ ಇಬ್ಬರು ಯಂಗ್ಸ್ಟರ್ಸ್ನ ರೂಮ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಳು. ಸೊ ಹಾಯ್. ವೈಟ್ ಆ್ಯಂಡ್ ವೈಟ್ ತೋರಿಸಿ ನಿಂತ್ಕೋ. ಅವ್ರು ವೈಟ್ ಆ್ಯಂಡ್ ವೈಟ್ ಅಂತ ಗೊತ್ತಲ್ಲ. ಅಂದರೆ ನಾವು ಜಾಗಿಂಗ್ ಹೋಗ್ತಾ ಇದ್ದೀವಾ, ಅದು ಹೊರಗಡೆ ಹಾಕೋದು. ನಿಂದು ಕ್ರಿಕೆಟ್ ಆಗ್ಬಿಡ್ತು ಕೊಡೋ. ಹೌದು ಕೊಡೋ, ತೀರಾ ವೈಟ್ ಆಗ್ಬಿಡ್ತು, ಕ್ರಿಕೆಟ್ ಆಗ್ಬಿಡ್ತು. ಪ್ಯಾಂಟ್ ಚೇಂಜ್ ಮಾಡು. ಇಲ್ಲ ನೋಡಿ, ಅಲ್ಲಿಂದ ಓಡ್ಬಾ, ಅಲ್ಲಿಂದ ನೋಡ್ಬಂದು ಬಾಲ್ ಹಾಕೋ. ಓಕೆ. ಸೊ ರೆಡಿ ಇದ್ದಾನೆ. ವೈಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರೋದು ಅವನೇ. ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ಬಿಟ್ಟಿದ್ದಾನೆ. ಎದೋಳು ಮಗ ನೀನು. ಧವನ್ ನೋಡಿ ಎಷ್ಟು ಕ್ಯೂಟಾಗೆ. ಧವನ್ ಯೋನ್. ಸೊ ರಿತು ಕೂಡ ವೈಟಲ್ಲಿ ಫುಲ್ ಕ್ರೇಜಿಯಾಗಿ ರೆಡಿ ಇದ್ದಾರೆ. ರಿತು ಹೊಡೆ ಹ್ಯಾಂಡು ಸಖತ್ತಾಗಿ ಕಾಣಿಸ್ತಿದ್ಯಾ, ಲುಕಿಂಗ್ ಕ್ಯೂಟ್. ಆ್ಯಂಡ್ ಇಲ್ಲಿ ನಮ್ಮ ರಿತು ವೈಟ್ ಆ್ಯಂಡ್ ವೈಟ್ ಆದರೆ ನಮ್ಮ ಅತೀಶ್ ಕ್ರಿಕೆಟರ್ ಆಗಿ ರೆಡಿ ಆಗಿದ್ದಾರೆ. ಸೊ ವೈಟಲ್ಲಿ ಇನ್ನೊಂದು ರೆಡಿ ಆಗಿದ್ದಾರೆ ನೋಡ್ಬೋದು. ನಿಮ್ಮೆಲ್ಲರ ಸಖತ್ತಾಗಿ ಕಾಣಿಸ್ತಿದ್ದೀರಾ, ಕ್ಯೂಟ್. ಅಚ್ಚುಮೆಚ್ಚಿನ ಪುಷ್ಪ ಆಂಟಿ. ಇವ್ರು ಯಾರು ಕಡೋರು ಅಂತ ಇನ್ನೊಂದ್ಸತಿ ಕಮೆಂಟ್ ಮಾಡಿ. ಸೊ ನಮ್ಮ ಅಮ್ಮನ ಒಂದು 2 ನಿಮಿಷ ಮಾತಾಡ್ಸೋಣ ಬನ್ನಿ. ಟ್ರಿಪ್ನ ಮತ್ತು ನನ್ನನ್ನು ಸ್ಪಾನ್ಸರ್ ಮಾಡ್ತಿರೋದು ನಮ್ಮ ಅಮ್ಮ. ಹಾಯ್ ಮಮ್ಮಿ. ದಯಮಾಡಿ ಇವ್ನು ಎಷ್ಟೇ ಉಬ್ಬಿಸಿದ್ರು ನಾನು ಕೊಡಲ್ಲ, ನಾನು ಮಾತ್ರ ನಾನು ಕೊಡ್ತೀನಿ. ಮಾಡಬೇಡ, ಟ್ರಿಪ್ಪಲ್ಲಿ ನೀನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಂಗೆ ಇಲ್ಲ, ಹಂಗೆ ಹೇಳು. ನಾನು ಕೊಡಲ್ಲ, ನಾನು ಕೊಡ್ತೀನಿ. ಅರ್ಥ ಆಯ್ತಾ? ಕೇಳು, ಟ್ರಿಪ್ಪಲ್ಲಿ ನೀನೇ ಕೊಡ್ತೀನಿ. ಹಂಗಾರೆ ಎಲ್ಲರಿಗೂ ಕೊಡ್ಬೇಕಾಯ್ತದೆ, ರಿಜುಗೂ ಕೊಡ್ಬೇಕಾಯ್ತದೆ, ಎಲ್ಲರಿಗೂ ಕೊಡ್ಬೇಕಾಯ್ತದೆ. ಸಾಲ ಅಂತ ಕೊಡು, ಸಾಲ ಅಂತ ಕೊಡು. ಯೂನಿವರ್ಸಿಟಿ ಸಾಲ ಅಂತ ಕೊಡು. ಸಾಲ ಎಂದು ನಮ್ಮ ತಾಯಿಯವರು ನನಗೆ ಕೊಡ್ತಿದ್ದಾರೆ. ಮಮ್ಮಿ ವೈಟ್ ಕಾನ್ಸೆಪ್ಟ್. ಈಗ ಎಲ್ಲ ಅವ್ರವ್ರ ಕಾಸು, ಅವ್ರವ್ರದ್ದು 7,000 ರೂಪಾಯಿ ನಾನು ಕೊಡೋಕ್ಕಾಗಲ್ಲ, ಅವನೇ ಕೊಡ್ತಾವೆ. ನಂದು ಅವನೇ ಕೊಡ್ತಾವೆ. ಡ್ರೆಸ್ ಕಾನ್ಸೆಪ್ಟ್ ಏನು ನಿಂದು? ವೈಟ್ ಡ್ರೆಸ್ ಏನಾದ್ರು ವೈಟ್ ಹಾಕೋಣ ಅಂತ. ಹಂಗಲ್ಲ, ವೈಟ್ ಈಸ್ ಪೀಸ್. ಶುಕ್ರ ವೈಟು. ಅದಕ್ಕೆ ಹೊಸ ವರ್ಷ ದಿನ ಎಲ್ಲರೂ ವೈಟ್ ಹಾಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಓ ಹಂಗ ಕಾನ್ಸೆಪ್ಟ್. ಓಕೆ. ನಿನ್ನ ಅಭಿಮಾನಿಗಳಿಗೆ ನೀನು ಎಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮಮ್ಮ ತುಂಬ ಸ್ವೀಟ್ ಗುಡ್ ಅಂತ, ಅವ್ರಿಗೆ ಏನು ಹೇಳ್ತೀಯ? ಎಲ್ಲರೂ ನನ್ನ ಪ್ರೀತಿಸ ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ. ಈಗಲೇ ಕನ್ನಡದಲ್ಲಿ ಗಾಂಚ ಅಮ್ಮ ಇದು ಅಪ್ಲೋಡ್ ಆಗೋದು ಹ್ಯಾಪಿ ನ್ಯೂ ಇಯರ್ ಆದ್ಮೇಲೆ ಅಪ್ಲೋಡ್ ಆಗೋದು. ಆದ್ರೂ ನಾಳೆ ಅಪ್ಲೋಡ್ ಆಗೋದು. ಇವಾಗ ಇರೋದು 31ನೇ ತಾರೀಕು ಬೇಡ, ನಾಳೆ ಬೆಳಗ್ಗೆ ನಾನು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ನಮ್ಮ ನಾಡಿನ ಜನತೆ ಹಿಂಗೇನೆ ಖುಷಿಯಾಗಿರಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಎಲೆಕ್ಷನ್ ನಿಲ್ಸ್ತವ್ರೆ ಅನ್ಸುತ್ತ ಒಬ್ಬ ಈಗೆಲ್ಲ ಹೇಳ್ತವ್ರೆ. ಸೊ ನಾನು ಇರೋದು ಆತ್ಮಸಾಕ್ಷಿಯಾಗಿ ನನ್ನ ಮನಸ್ಸಿನಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ತಂಗಿ ನೋಡಿ ಮೇಕಪ್ ಹಾಕ್ಕೊಂತಿದ್ದಾಳೆ, ಒಂದು ಕಣ್ಗ ಮೇಕಪ್ ಹಾಕ್ಕೊಂತಿದ್ದಾಳೆ ನೋಡಿ.
ಬಿಕಾಸ್ ಈ ವರ್ಷ ನಾನು ಸಿಂಪಲ್ ಆಗಿ ಎಲಿಗೆಂಟ್ ಆಗಿರೋಣ. ಹೌದಾ, ಚೆನ್ನಾಗಿದೆ. ವೈಟ್ ಅಂಡ್ ಬ್ಲ್ಯಾಕ್ ಇಸ್ ಸಿಂಬಲ್ ಆಫ್ ಡೇಂಜರ್ ಅಂತ, ವೈಟ್ ಇಸ್ ಸಿಂಬಲ್ ಆಫ್ ಪೀಸ್. ಲೇ ನಾನು ಎದ್ದೆ 1/4 ಗಂಟೆ ಆಯ್ತು ಕಣೋ, ಏನು ಡೌ ಮಾಡ್ತೀಯೋ? ಅವಾಗಿಂದ ನಿನ್ನ ವ್ಲಾಗ್ ಕಂಟೆಂಟ್ಗೋಸ್ಕರ ಎರ್ರಾಬಿರಿ ನಾನ್ ಸೆನ್ಸ್ ಮಾತುಗಳನ್ನೇ ಮಾತಾಡಿದ್ದೆ. ಕೊಡಲಿ ಮೈಕು, ನಾನು ಮಾತಾಡ್ತೀನಿ ಕೇಳಿ ಜನರೇ. ಈ ನನ್ನ ಮಗನ ಮಾತು ಕೇಳೋಕ್ಕೆ ಹೋಗ್ಬೇಡಿ. ಹೊಸ ವರ್ಷ ಎಲ್ಲ ಎಂಜಾಯ್ ಮಾಡಿ, ಖುಷಿಯಾಗಿರಿ. ಸಾಧ್ಯ ಆದರೆ ನನ್ನ ಮಗನ ವ್ಲಾಗ್ಸ್ನ ಅವಾಯ್ಡ್ ಮಾಡಿ, ನನಗೋಸ್ಕರ ನೋಡಿ ಆಯಿತಾ? ನೀನು ಮೈಕ್ ಇಟ್ಕೊಳ್ಳೋದು ಕಲ್ಕೊ. ಲೇ ಕೊಡಲ್ಲ, ಇಂಥ ಎಷ್ಟು ಮೈಕ್ಗಳನ್ನು ನಾವು ನೋಡಿಲ್ಲ. ಲೇ ಮೈಕ್ ಅನ್ನೋ ಹಿಸ್ಟ್ರಿಲಿ ನಂದೊಂದು ಇತಿಹಾಸನೇ ಇದೆ ಕಣ. ನನ್ನ ಮನಸ್ಸಿನ ಮಾತಿಗೆ ಫ್ಯಾನ್ಸ್ ಆಗಿರೋರು ಇಲ್ವೇ ಇಲ್ಲ. ಇವಾಗ ಬಂದು ಹೇಳ್ಕೊಳಕ್ಕೆ ಹೋಗ್ಬೇಡ. ಸರಿ, ಈ ನ್ಯೂ ಇಯರ್ಗೆ ನಿನ್ನ ರೆಸೊಲ್ಯೂಷನ್ ಏನು? ನಂದೇನು ರೆಸೊಲ್ಯೂಷನ್ ಇಲ್ಲ ಚಿನಿಮ, ಜಿಮ್ಗೆ ಹೋಗಿ ಸಣ್ಣ ಆಗೋಣ ಅಂದ್ಕೊಂಡಿದ್ದೀನಿ. ಲೇ ಆ ಜಿಮ್ ಫೀಸ್ ಕಟ್ಬಿಟ್ಟು ನನ್ನ ಮನೆ ಜಿಮ್ ಓನರ್ಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟು ಕಣ. ನೀನು ಮಾತ್ರ ಸಣ್ಣನೇ ಆಗಿಲ್ಲ. ಆ ಮುಖ, ನಿನ್ನ ಡಬ್ಬ ಎಕ್ಸ್ಪ್ರೆಷನ್, ಥೂ, ನೀನು ಹೆಂಗೋ ಕಾಮಿಡಿ ಅನ್ನೋದೆ. ಅಲ್ಲ ಕಣ, ಈ ಒಂದು ಮೈಕ್ ಇಟ್ಕೊಂಡು ಎಷ್ಟೆಲ್ಲ ಡೌ ಮಾಡ್ತೀವಿ, ಎಲ್ಲಾನು ಯಾಮರ್ಸ್ತಿಲ್ಲ ಹೆಂಗೋ. ಸೊ ನಾವೆಲ್ಲ ವೈಟ್ ಹಾಕೊಂಡ್ರೆ ಬ್ಲೂ ಹಾಕೊಂಡು ಇಡೀ ಟೀಮ್ ನ ಹಾಳು ಮಾಡಿರೋದು. ಇಡೀ ಟೀಮ್ ನ ಕೆಳಗೆ ಇಲ್ಲಿ ತೋರಿಸ್ಲಾ ಕೆಳಗೆ ವೈಟ್ ಅಂದ್ರೆ ಮೇಲ್ ವೈಟ್ ಹಾಕೊಳ್ಳಿ ಅಂತ ಹೇಳಿದ್ವಿ. ನೋಡಿ ಎಲ್ರು ವೈಟ್ ಹಾಕೊಂಡಿದ್ದಾರೆ, ನೋಡ್ಬೋದು. ಎಲ್ರು ವೈಟ್ ಹಾಕೊಂಡಿದ್ರು ನೋಡಿ. ನಾವೆಲ್ಲ ವೈಟ್ ಹಾಕೊಂಡಿದ್ರೆ ಅಣ್ಣ ಕ್ರಿಕೆಟ್ ಟೀಮ್ ಕಟ್ತಾ ಇದ್ದಾರೆ. ಕ್ರೇಜಿ ಇದೆ, ನೋಡ್ಬೋದು. ಎಲ್ಲ ವೈಟ್ ಅಲ್ಲಿ ನನ್ನ ತಂಗಿ ವೈಟು, ನಮ್ಮ ರಿತು ನೋಡಿ ಸಕ್ಕದಾಗ ಹಾಕೊಂಡಿದ್ದಾನೆ. ರಿತು ಸಕ್ಕದಾಗ ಕಾಣಿಸ್ತಾನೆ ವೈಟ್. ನೋಡಿ ಆಂಟಿ ನೋಡಿ ಎಷ್ಟು ಚೆನ್ನಾಗಿ, ಹುಯ್ ಆಂಟಿ ಎಲ್ಲ ಇದು ಕ್ಯೂಟಿ, ವಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಒಂದು ನಿಮಿಷ, ಇಲ್ಲೊಂದು ದೊಡ್ಡ ಆಂಟಿ ಬರ್ತಾರೆ, ಇದು ಬಂದ್ರು. ಇಲ್ಲಿ ಇವರೊಬ್ರು ವೈಟ್ ಹಾಕೋ ಬಂದು ಇಡೀ ಟೀಮ್ ಹಾಳು ಮಾಡಿದ್ರು. ಆಕ್ಚುಲಿ ಗಂಡ ಆಡ್ ಒನ್ ಔಟ್ ಅಲ್ಲ, ಇದು ಏನು ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಅಲ್ಲ ನೋಡಿ. ಮಕ್ಕಳದು ಹ್ಯಾಟ್ನ ನಮ್ಮಮ್ಮ ಹಾಕೊಂಡಿದ್ದಾರೆ. ಏನು ಅದು ಪಾಪ ಆ ಮಗುಗೆ ಅಂತ ತಗೊಂಡಿದ್ದ ಹ್ಯಾಟ್ನ, ಪಾಪು ಕಂದಮ್ಮನಿಗೆ ಅಂತ ತಗೊಂಡಿರೋ ಹ್ಯಾಟ್ನ ನಮ್ಮಮ್ಮ ಅವ್ರಿಗೆ ಅಂತ ಹಾಕೊಂಡು. ಚಿನಿಮಾ ಇಲ್ಲೋಡು ಕ್ಯೂಟಿ ಪೈ, ವಾವ್ ಶೂ ವೈಟು, ಎಲ್ಲ ವೈಟು. ಚಿನ್ನಮ್ಮ ಕ್ಯೂಟ್, ಏನು ಕ್ಯೂಟ್ ಕಾಣಿಸ್ತಿದೆ ಚಿನಿ. ಸೇಮ್ ಉಪ್ಪಿ ಸರ್ ಥರ ಕಾಣಿಸ್ತಾಳೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಎಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಎಲ್ಲ ಲೈಟಿಗೆ ಚೆನ್ನಾಗಿ ಕಾಣಿಸ್ತಿರೋದು. ರಿಯಲ್ ಆಗಿ ಏನು ಚೆನ್ನಾಗಿಲ್ಲ ಎಲ್ಲ ನೋಡಿ. ಸೊ ವಿ ಆರ್ ಗೋಯಿಂಗ್ ಆ್ಯಕ್ಚುಲಿ. ಕಮಾನ್, ಎಸ್ ಡ್ಯಾನ್ಸ್. ಹೇ ಚುಟ್ಟು ಅಂತೈತಿ. ಸೊ ಅಲ್ಲಿ ನೋಡ್ಬೋದು DJ ನಡೀತಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಲೆಟ್ಸ್ ಗೋ ಆ್ಯಂಡ್ ವಾಚ್. ಸೊ ಎಂಟ್ರಿ ಆಗಿದ ತಕ್ಷಣ ಪಾರ್ಟಿ ಥರನೇ ಎಲ್ಲ ಸೆಟ್ ಮಾಡಿದರು. ಆ್ಯಂಡ್ ಎಷ್ಟೊಂದು ಊಟಗಳಿತ್ತು. ಐಟಮ್ಮು ಕಬಾಬ್ ಆಗಿರ್ಬೋದು, ಫಿಶ್ ಕಬಾಬ್ ಆಗಿರ್ಬೋದು, ಚಿಕನ್ ಗ್ರೇವಿ ಆಗಿರ್ಬೋದು, ಈ ಥರ ನಾನ್ ವೆಜ್ಜು ಮತ್ತು ವೆಜ್ ಐಟಮ್ಸ್ ಇತ್ತು. ಎಸ್ಪೆಷಲಿ ಫಾರ್ ಪಾರ್ಟಿಂಗಿಗೆ ಏನು ಬೇಕೋ ಎಲ್ಲನೂ ಅರೇಂಜ್ ಮಾಡಿದರು. ಆ್ಯಂಡ್ ನಿಜವಾಗ್ಲೂ ಸ್ಟಾಫ್ ಮೆಂಬರ್ಸ್ ಅಂತೂ ಸಿಕ್ಕಾಪಟ್ಟೆ ಪೀಸ್ ಆಗಿದ್ದರು. ಟೇಬಲ್ ಹತ್ರನೇ ತಂದು ಕೊಡ್ತಿದ್ರು, ತುಂಬ ಸಪೋರ್ಟಾಗಿದ್ದರು. ಸೊ ಬ್ಲೂ ಲಗೂನ್ ರೆಸಾರ್ಟಲ್ಲಿ ಈ ಥರ ಒಳ್ಳೆ ಸ್ಟಾಫ್ನ ನಾನು ಎಲ್ಲೂ ನೋಡೇ ಇಲ್ಲ ಬಿಡಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಪರ್ಸ್ನಲಿ. ನಂತರ ನನ್ನನ್ನು ಫೋರ್ಸ್ ಮಾಡಿ ಒಂದು ಗೇಮ್ ಆಡೋಕ್ಕೆ ಕರೆದ್ರು. ಸೊ ಏನಿಲ್ಲ, ಅಲ್ಲೊಂದು ಬಲೂನ್ನ ಹಾಗೆ ಊದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟೂತ್ ಪಿಕ್ಕಲ್ಲಿ ಹೊಡೆದಾಕಿ ನಂತರ ನೀರನ್ನ ತೊಗೊಂಡು ಹಾಗೆ ಕುಡ್ಕೊಂಡು ಯಾರು ನೀನು ಬೇಗ ಖಾಲಿ ಮಾಡ್ತಾರೋ ಅವ್ರು ವಿನ್ನರ್ ಆಗ್ತಾರೆ ಅಂತ ಇತ್ತು. ಸೊ ಈಸಿ ಇತ್ತು. ಹಿಂಗೋ ಗೆಲ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಗೆದ್ದುಬಿಟ್ಟೆ. ಏನು ಸರ್ ಇದು ಫಾಸ್ಟ್ ಕುಡ್ದ ಅಭ್ಯಾಸ, ಅದಕ್ಕೆ ಕೊಟ್ರಲ್ಲ ಕುಡಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಫಾರ್ 3rd ಪ್ರೈಸ್. ಫಾಗ್ ಹಾಕ್ಬಿಟ್ರಪ್ಪ, ಒಂದ್ ನಿಮಿಷ ಇರಿ. ಅವ್ರ ಮುಖ ಹಾಕ್ರು ಮೊದಲೇ ಕಾಣಿಸಲ್ಲ, ಹಾಕ್ರಿ ಫಾಗ್ ಹಾಕ್ಬಿಟ್ಟು ಅದನ್ನು ಮುಚ್ಚಾಕ್ಬಿಟ್ಟು ಆನಮನೆ ತೆಗಿತೀರ ಕಣ್ರ. ಇರಿ ಸರ್, ಇರಿ ಒಂದ್ ಸ್ಪೀಚ್ ಕೊಟ್ಬಿಡಿ ಗೆದ್ದಿದ್. ಈ ಗೆಲುವು ನಂದಲ್ಲ, ನನ್ನ ಕುಟುಂಬದ್ದು, ಕರ್ನಾಟಕ ಜನತೆದು. ಇದೇ ಪ್ರೀತಿ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯೋರ್ ಕೆರಿಯರ್ ಸರ್. ಥ್ಯಾಂಕ್ ಯು. ಸೊ ನನ್ನ ತಂಗಿ ರೀತು ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಅದ್ರ ಜೊತೆಗೆ ಮ್ಯೂಸಿಕಲ್ ಚೇರ್, ಕಪಲ್ ಮ್ಯೂಸಿಕಲ್ ಚೇರ್ ಕೂಡ ಆಡಿದ್ರು. ಸೊ ನೋಡ್ಬೋದು ನೀವು. ನಂತರ ಅಮ್ಮ ಫುಲ್ಲು ಡ್ಯಾನ್ಸ್ ಎಲ್ಲ ಆಡಿದ್ರು. ಆ ಡ್ಯಾನ್ಸ್ ಆಡೋದಕ್ಕೆ ಅವ್ರ ಡ್ಯಾನ್ಸ್ಗೆ ಮೆಚ್ಚಿ ಒಂದು ಒಳ್ಳೆ ಪ್ರೈಸ್ನ ಕೊಟ್ಟರು ನೋಡಿ. ಮೇ ಬಿ ಈ ಆ ಎನರ್ಜಿ ಇಲ್ಲಿಂದಾನೇ ಬಂದಿರಬೇಕು ಅನ್ಸುತ್ತೆ. ಮ್ಯಾಮ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಬ್ಲೂ ಲಾಗೂನ್ ರೆಸಾರ್ಟ್? ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವರ್ಷನೂ ಬರಬೇಕು.
ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಹೊಸ ವರ್ಷ ಖುಷಿನ ತಂದ್ಕೊಡ್ಲಿ ಅಂತ ಆಶಿಸ್ತೀನಿ. ಒಂಥರ ನಾವು ಹೌಸಿ ಆಡಿದ್ವಿ, ಎಷ್ಟು ಮಜಾ ಇತ್ತು ಅಂತಂದರೆ ಲಿಟ್ರಲಿ ನಾವು 16 ಮೆಂಬರ್ಸು 16 ಟಿಕೆಟ್ಸ್ ತೊಗೊಂಡ್ವಿ. 16 ಟಿಕೆಟ್ ತೊಗೊಂಡ್ರು ನಮಗೆ ಒಂದು ಪ್ರೈಸ್ ಬರಲಿಲ್ಲ. ಅದು ಸಿಕ್ಕಾಪಟ್ಟೆ ಜನ ಡಿನ್ನರ್ ಮಾಡಿಸಿದ್ದಾರೆ ಆ್ಯಂಡ್ ಯು ವಿಲ್ ಜಸ್ಟ್ ಚೆಕ್ ಏನು ಡಿನ್ನರ್ ಇದೆ ಅಂತ. ಸೊ ಲೆಟ್ಸ್ ಚೆಕ್. ನಮ್ಮ ಮನೆಯವ್ರು ಆಲ್ರೆಡಿ ನೋಡಿ ಬಾರಿಸ್ತಾವ್ರು ಬ್ಯಾಟಿಂಗು. ಸೊ ಲೆಟ್ಸ್ ಚೆಕ್. ನಮಗೆ ನಾನ್ ವೆಜ್ ಬಿಟ್ಟರೆ ವೆಜ್ಜೆಲ್ಲ ಸೆಟ್ ಆಗೋಲ್ಲ ನೋಡಿ. ನಾವು ಚೆನ್ನಾಗಿ ಊಟ ಮಾಡ್ಕೊಂಬಂದು ಡ್ಯಾನ್ಸ್ ಎಲ್ಲ ಮಾಡಿ ಈಗ ಮತ್ತೊಮ್ಮೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಎಲ್ಲರೂ ಹಂಗೆ ಒಂದು ಹಾಯ್ ಹೇಳ್ಬಿಟ್ಟು ಹೋಗಿ, ಹಾಯ್ ಹೇಳ್ಬಿಟ್ಟು ಹೋಗಿ. ಹಾಯ್ ಹೇಳಮ್ಮ, ಹಾಯ್ ಹೇಳಮ್ಮ, ಹಾಯ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳೋಣ. ಹ್ಯಾಪಿ ನ್ಯೂ ಇಯರ್ ಅಣ್ಣ ಇದೇನಣ್ಣ ಇದು ಕೊರಿಯನ್ ಲವ್ ಕರಿಯನ್ ಲವ್ ಅಣ್ಣ, ಕೊರಿಯನ್ ಲವ್ ಕೊರಿಯನ್ ಲವ್ ಅಣ್ಣ. ಆಯ್ತು ಅಣ್ಣ, ತಲುಪ್ತು ಅಣ್ಣ, ತಲುಪ್ತು. Let's start the countdown. Count with me. 10, 9, 8, 7, 6, 5, 4, 3, 2, 1. Bomb drop. Happy New Year. And I have some cake cut ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಎಂಜಾಯ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಹಳೇದೆಲ್ಲ ಬಿಟ್ಟು ಹೊಸ ವರ್ಷಕ್ಕೆ ಕಾಲಿಟ್ಟು ನೀವೆಲ್ಲರೂ ನಗ್ನಗ್ತಾ ಇಲ್ಲಿ ಅನ್ನೋದಕ್ಕೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ವಿಶ್ ಮಾಡಿ. ಬನ್ನಿ ಎಲ್ಲ ಫ್ಯಾಮಿಲಿ ಬನ್ನಿ. ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡ್ತಿರೋ ಅಷ್ಟು ಜನಗಳಿಗೂ ತುಂಬ ಹೃದಯ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಆಶೀರ್ವಾದಗಳನ್ನ ಕೊಡ್ತಾರೆ ಎಲ್ಲರೂ. ಎಲ್ಲ ಹಂಗೆ ಹಾಯ್ ಹೇಳ್ಬಿಟ್ಟು ಹೋಗಿ ನಮ್ಮ ಆಡಿಯನ್ಸ್ಗೆ. ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಸಪೋರ್ಟ್. ಥ್ಯಾಂಕ್ಸ್ ಸರ್. ಹೇಳಿ ನನ್ನ ಬಗ್ಗೆ ಹೇಳಿ. ನನ್ನ ಬಗ್ಗೆ ನಿನ್ನಂತ ಲುಚ್ಚ ನನ್ನ ಮಗನಿಲ್ಲ. ಪ್ರಶಾಂತ್ ತುಂಬಾ ಒಳ್ಳೆ ಹುಡುಗನಪ್ಪ. ನಮ್ಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ದೇವ್ರು ಒಳ್ಳೇದ್ ಮಾಡ್ಲಿ, ಯಶು ಆರೋಗ್ಯ ಭಾಗ್ಯ ಕೊಟ್ಟು ಅವ್ನು ಏನು ಅನ್ಕೊಂಡಿದ್ದಾನೋ ಅದೆಲ್ಲ ಆಗ್ಲಿ. ಅರ್ಜಿತ ನೀನು ಹ್ಯಾಪಿ ನ್ಯೂ ಇಯರ್. ಅಷ್ಟೇನಾ ಅಕ್ಕ? ನೀನು ಹೇಳಕ್ಕೆ ನೀನು ಎರಡು ಮಾತು ಒಳ್ಳೇದು. ಎರಡು ಮಾತು ಬರ್ತಾ ಇಲ್ವಲ್ಲ. ಹೈಲಿ ಟ್ಯಾಲೆಂಟೆಡ್. ಎಲ್ಲರಿಗೂ 2026ನೇ ವರ್ಷದ ಎಲೆಕ್ಷನ್ ನಿಲ್ತಾವನಪ್ಪ. ಹೇಳು. ಹೌದು ಹೇಳಿ ಎಲೆಕ್ಷನ್ ನಿಂತಿದ್ದೀನಿ. 2026 ಎಲೆಕ್ಷನ್ ನಿಲ್ತಿದ್ಯಾ? ಹೇಳು, ಆಯ್ತು ಹೇಳಿ, ಇವಾಗ ಹೇಳು. ಎಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು ಮೊದಲನೇದಾಗಿ. ಆಮೇಲೆ ನಿಮಗೂ ಅಷ್ಟೇ ಒಳ್ಳೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟೆ. ಆಮೇಲೆ ಏನೇನು ಅನ್ಕೊಂಡಿದ್ದೀರೋ ಪ್ರಾಜೆಕ್ಟ್ಸ್ಗಳು ಎಲ್ಲ ಆಗಲಿ. ಓಕೆ, ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮಿಷ ಏನೋ ಹೇಳ್ತಾನೆ ಈ ಕಡೆ. ಆ್ಯಕ್ಚುಲಿ ಇವನಂತವರು ಎಲೆಕ್ಷನ್ ನಿಂತ್ಬಿಟ್ಟು ಗೆಲ್ಲಬೇಕು, ಕಾರ್ಪೊರೇಟರ್ ಆಗಬೇಕು ಇದೆ. ಇಲ್ಲೊಂದು ಸಮಸ್ಯೆ. ನಮ್ಮ ಏರಿಯಾನ ಡೆವಲಪ್ ಮಾಡ್ಬೋದು. ನಮ್ಮ ಏರಿಯಾ ತುಂಬಾ ವರ್ಸ್ಟ್ ಆಗಿದೆ. ಆಮೇಲೆ ಯಾರೇ ಮೇಲೆ ನನಗೆ ಹೊಡೆದು ಬಿಡ್ತಾರೆ. ಸೊ ನೋಡಿದ್ರಲ್ಲ, ನ್ಯೂ ಇಯರ್ ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ ಕ್ರೇಜಿ ಮಸ್ತಿ ಮಜಾಕಗಳನ್ನು ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇಲ್ಲಿ. ನಾಳೆ ಬೆಳಗ್ಗೆ ಎಷ್ಟು ಮಜಾ ಉಡಾಯಿಸ್ತೀವಿ ಏನು ಎತ್ತ ಅಂತಲ್ಲ, ನಾಳೆ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮಾರ್ನಿಂಗು ಸ್ವಿಮ್ಮಿಂಗ್ ಪೂಲ್ ವ್ಯೂಯಿಂದ ಎದ್ದಿದ ತಕ್ಷಣ ನಮ್ಮಮ್ಮ ಆಲ್ರೆಡಿ ಸ್ವಿಮ್ಮಿಂಗ್ ಸೂಟ್ ಹಾಕ್ಕೊಂಡು ರೆಡಿ ಇದ್ರು ಸ್ವಿಮ್ಮಿಂಗ್ ಮಾಡೋಣ ಅಂತ. ಬಟ್ ಅಲ್ಲಾಗಿದ್ದೇ ಬೇರೆ. ನಮ್ಮಮ್ಮ ಫಸ್ಟ್ ಟೈಮ್ ಸ್ವಿಮ್ ಸೂಟ್ ಹಾಕೊಂಡಿದ್ದಾರೆ. ಮುಂಚೆ ಹಾಕೋತಾನೆ ಇದ್ರು ನಮ್ಮಮ್ಮ. ರೆಡಿ. ಸೊ ಈಗ ನಮ್ಮಮ್ಮ ಸುಮಾರು ಸ್ವಿಮ್ ಸೂಟ್ ಹಾಕೊಂಡಿದ್ದಾರೆ. ಹೌದು, ನಾನು ಹಾಕೊಂಡು ನಂಗೆ ಇವೆಲ್ಲ ಕಾಮನ್ ಅಂತ ಹೇಳಿ ರೆಡಿ ಮಾಡ್ಬಿಟ್ಟು ಇಷ್ಟ. ಸೊ ಈಗ ನಮ್ಮಮ್ಮ ಸುಮಾರು ಸ್ವಿಮ್ ಹ್ಯಾಪಿ ನ್ಯೂ ಇಯರ್.
ಏನೋ ಹ್ಯಾಪಿ ನ್ಯೂ ಇಯರ್ ಹೇಳು ಅಂತ ಹಿಂಸೆ ಕೊಡ್ತೀಯ. ಬೆಳಗ್ಗೆ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದೀನಿ. ಮಾರ್ನಿಂಗೇ ನಾನು ಎದ್ದಿದ ತಕ್ಷಣ ನಿನ್ನ ಮುಖ ನೋಡೋದು ನಾ ಮುಗಿತ್ಕಣ. ಈ ಇಯರ್ ಅದೇನಾಗುತ್ತೋ ನಮ್ಮಮ್ಮ ಎಷ್ಟು ಆಚಾರ ಕೊಡ್ತಾರೋ. ಶುಭೋದಯ ಎಲ್ರಿಗೂ. ಸೊ ಏನಂತ ಅಂದರೆ ಲೇಟಾಗಿದ್ವಿ ಬಿಕಾಸ್ ನೈಟು ಫುಲ್ಲು ಗೇಮ್ಸ್ ಆಡಿಕೊಂಡು ದಂಶ ಆಡ್ಕೊಂಡು ಮಜ್ಜಾ ಉಡಾಯಿಸಿದ್ವಿ. ಸೊ ನಾಷ್ಟನೂ ಮಾಡಿದ್ವಿ. ಆ್ಯಕ್ಚುಲಿ ನಾಷ್ಟ ಮಾಡಿದ್ವಿ, ತಿರ್ಗಾ ದಂಶ ಆಡಿದ್ವಿ, ಹೌಸಿ ಆಡಿದ್ವಿ. ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಕೆಲವರಿಗೆ ನಾಚಿಕೆ ಇರುತ್ತೆ ಆಡಬೇಕಾದ್ರೆ. ಸೊ ಎನಿವೇಸ್ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಬನ್ನಿ ಹೋಗಿ ಊಟ ಮಾಡೋಣ. ಕಮಾನ್ ಲೆಟ್ಸ್ ಗೋ. ಓಪನ್ ಇರುತ್ತೆ ಇವತ್ತು ನ್ಯೂ ಇಯರ್ ಅಲ್ವಾ, ಓಪನ್ ಇದ್ದೇ ಇರುತ್ತೆ. ಸೊ ನೋಡ್ಬೋದು ಊಟ. ಮೇಘಕ್ಕ ಅಂತ ಮುಂದಿನ ಹೀರೋಯಿನ್ನು ನೋಡಿ ಹೆಂಗಿದ್ದಾರೆ. ಅಕ್ಕ ನೀನು ಚೆನ್ನಾಗಿಲ್ದೇ ಚೆನ್ನಾಗಿದೆ, ಸ್ನಾನ ಮಾಡಿದ್ರೆ ಇಷ್ಟು ಚೆನ್ನಾಗಿದೆ ಸುಮ್ಮನಿರಕ್ಕ. ಸೊ ನೋಡ್ಬೋದು. ಲೇಟ್ ಆಯ್ತು, ಸ್ವಲ್ಪ ಗೇಮ್ ಆಡ್ತಿದ್ವಿ. ಸೊ ನಾನ್ ವೆಜ್ ಐಟಮ್ಸ್ ಇಟ್ಟಿದ್ದಾರೆ. ಫಿಶ್ ಕಬಾಬು, ಚಿಕನ್ ಕರಿ, ಮಟನ್ ಬಿರಿಯಾನಿ. ನಮ್ಮ ಫೇವ್ರೇಟ್ ಇವಾಗ ಇಟ್ಟವ್ರು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಡಬಹುದು, ಮಟನ್ ಬಿರಿಯಾನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ನೋಡ್ಬೋದು ಚೆನ್ನಾಗಿ ಕಾಣಿಸ್ತೀನಲ್ಲ. ಸೊ ಈ ಔಟ್ಫಿಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ಹೇಳಿದ್ವಲ್ಲ ಶಾಪಿಂಗ್ ಮಾಡಿದ್ವಿ ಅದರದ್ದು ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಔಟ್ಫಿಟ್ ಇಷ್ಟ ಆಯಿತು. ಸೊ ನನಗೆ ಈ ಥರದ್ದು ಹುಡೀಸು ಈ ಥರದ್ದು ಹಾಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಎಸ್, ಈ ಹೊಸ ವರ್ಷ ಫ್ಯಾಮಿಲಿ ರೆಡಿ ಆಗ್ತಿದ್ದಾರೆ. ಇನ್ನು ಇವ್ರುಗಳು ಏನಾದ್ರು ಫ್ಯಾಮಿಲಿ ಜೊತೆ ಬಂದರೆ ಊಟ ಮಾಡೋದು ಮಾಡ್ಕೊತೀನಿ, ಅದು ಮಾಡಿ ಇದು ಮಾಡ್ತಿದ್ದ ಇನ್ನೂ ಲೇಟ್ ಮಾಡ್ತಾ ಇರ್ತಾರೆ. ಫಸ್ಟು ಹೋಗಿ ಎಲ್ಲರೂ ಎಬ್ರಿಸೋಣ, ಎಲ್ಲರೂ ಹಾಗೆ ಮಾತಾಡ್ಸೋಣ, ಹಾಗೆ ನಾವು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ವಿ. ನೋಡೋಣ, ಅದು ಕೇಳೋಣ ಬನ್ನಿ. ಈಗ ಮೇಘಕ್ಕ ಇದ್ದಾರೆ, ಯಂಗ್ ಕಪಲ್ಸ್. ಈ ಸತಿ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ದೀರಾ. ಆ್ಯಂಡ್ ಮದುವೆ ಆದಮೇಲೆ ಇದು ಫಸ್ಟ್ ಟ್ರಿಪ್ಪಾ? ಫಸ್ಟ್ ಟ್ರಿಪ್ ಅಲ್ಲ, ಬೇಜಾನ್ ಟ್ರಿಪ್ ಆಗ್ಬಿಟ್ಟಿದೆ. ನೀವಿಬ್ರು ಮದುವೆ ಆದಮೇಲೆ ಬೇಜಾನ್ ಟ್ರಿಪ್ ಹೋಗಿದ್ರಾ? ಫ್ಯಾಮಿಲಿ ಜೊತೆ ಹೋಗಿದ್ರಾ? ಫ್ಯಾಮಿಲಿ ಜೊತೆ ಹೋಗಿದ್ವಿ. ಫ್ಯಾಮಿಲಿ ಜೊತೆ ಫಸ್ಟ್ ಟ್ರಿಪ್ ಅನ್ಸುತ್ತೆ. ಓಕೆ, ಫ್ಯಾಮಿಲಿ ಜೊತೆ ಫಸ್ಟ್ ಟ್ರಿಪ್ ಅನ್ಸುತ್ತೆ. ಹೆಂಗೆ ಅನಿಸ್ತು? ಹೌ ವಾಸ್ ಕಂಪ್ಲೀಟ್? ಏನೇನು ಆಡಿದ್ವಿ? ಹೆಂಗೆ ಅನಿಸ್ತು? ಹೌ ವಾಸ್ ಅಷ್ಟೇ? ಹೌ ವಾಸ್ ಯುವರ್ ನ್ಯೂ ಇಯರ್? ನ್ಯೂ ಇಯರ್ ಮಸ್ತಾಗಿತ್ತು. ಸೊ ಪ್ರಶಾಂತ್ ಬರ್ತಾ ಇದ್ದಾನೆ ಅಂತ ಹೇಳ್ದಾಗಲೇ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಇದೆಲ್ಲ ಹೇಳಿರೋದಕ್ಕೆ ಆಮೇಲೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಯಜಮಾನ್ರ ಬಗ್ಗೆ ಏನು ಹೇಳೋದು? ನಿನ್ನೆ ಒಂದು ಇಬ್ಬರು ಮಕ್ಕಳಿಗೆ ಇಂಜುರಿ ಮಾಡಿದಾರಂತೆ. ಅವರು ನ್ಯೂ ಇಯರ್ ಪಾರ್ಟಿ ಟೈಮಲ್ಲಿ ಯಾರ್ದೋ ಮಕ್ಕಳನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಪಾಪ ಎಂಜಾಯ್ಮೆಂಟಿಗೋಸ್ಕರ ಮಾಡ್ತಾ ಇದ್ದಾರೆ ಅವರು. ಹೇಳಿ. ಏನಾಯ್ತಂದ್ರೆ ಇವಾಗ ಪ್ರಶಾಂತ್ ಏನು ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಈ ಟ್ರಿಪ್ ಸಖತ್ತಾಗಾಯಿತು. ನಮ್ಗಳ ಜೊತೆ ಎಲ್ಲ ಸೇರಿ ಸೂಪರಾಗಿ ಎಂಜಾಯ್ ಮಾಡಿದ್ದಾರೆ ಪ್ರಶಾಂತ್. ಸೊ ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ಸೊ ನಿಮ್ಗೆ ಹೆಂಗೆ ಅನಿಸ್ತು? ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ರಶಾಂತ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಅವರಿದ್ರೇ ನಮಗೆ ಟ್ರಿಪ್ಪು ಹಾಯ್ ಅನ್ಸೋದು. ಆದರೆ ನಿಮ್ಮಮ್ಮ ಫಸ್ಟು ಕರ್ಕೊಂಬರಕ್ಕೆ ನಮ್ಮನ್ನೆಲ್ಲ ಫೋರ್ಸ್ ಮಾಡಿ ಬನ್ನಿ ಬನ್ನಿ ಅಂತ ಅವ್ರು ಹೇಳಿದ್ರೆ ತಾನೇ ನಾವು ಬರೋಕ್ಕಾಗೋದು. ಸರಿ. ಸೊ ಟ್ರಿಪ್ ಎಲ್ಲ ಎಂಜಾಯ್ ಮಾಡಿದ್ರಿ? ಚೆನ್ನಾಗಿತ್ತು. ಸೊ ನಾವು ವೀಡಿಯೋ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ನಾವು ರೆಡಿ ಆಗೋದಕ್ಕೆ ನಾವು ಟೀ ಸ್ನ್ಯಾಕ್ಸ್ ರೆಡಿ ಕೂಡ ಆಗಿತ್ತು. ಸೊ ನಮಗೋಸ್ಕರ ಅವರು ಚೆಕ್ಔಟ್ ಮಾಡಿ ಅಂತ ಹೇಳ್ತಾರೆ ಬ್ಲೂ ಲಗೂನ್ ರೆಸಾರ್ಟ್ ಅವರು. ಪ್ಲೀಸ್ ಟೀ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗಿ ಅಂತಂದರು. ದಟ್ ವಾಸ್ ಅ ಗ್ರೇಟ್ ಗೆಸ್ಚರ್ ಅಂತಲೇ ಹೇಳ್ಬೋದು. ನೋಡಿ, ನಮ್ಮವರು ದುರಂದರ್ ಮಾಡಿ ಅಂತಂದರೆ ದುರಂತ ಮಾಡಿಬಿಟ್ಟಿದ್ದಾರೆ ವೀಡಿಯೋನ. ವೀಡಿಯೋ ಮಾಡಲಿಲ್ಲ. ಪ್ರೀತಮನ್ನಾಗ ಇವ ಆಂಟಿ ಒಂದು ಮಾಡಿದ್ರು, ನಮ್ಮಮ್ಮ ಒಂದು ಡಬ್ಬಾ ಫೋಟೋ ತಗೋತಾರೆ. ಮಾತು ಮುಂಚೆ ಅವರೇ ಪೂರ್ತಿ ಇರ್ತಾರೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು, ಹಾಗೆ ಚೆಕ್ಔಟ್ನ ಖುಷಿಯಿಂದ ಆದರು. ಆ್ಯಂಡ್ ಥ್ಯಾಂಕ್ಸ್ ಟು ಬ್ಲೂ ಲಗೂನ್ ರೆಸಾರ್ಟ್ ಅವರು. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಬಟ್ ಮನಸ್ಸಿಂದ ಹೇಳ್ತಾ ಇದೀವಿ, ತುಂಬ ಚೆನ್ನಾಗಿತ್ತು ಈ ಟ್ರಿಪ್ಪು. ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿದರು. ಸೊ ಚೆಕ್ಔಟ್ನ ನಾವು ರಾತ್ರಿ ಆಗ್ತಾಯಿದ್ದೀವಿ. ಸೊ ಒಟ್ಟಾರೆ ಎಂಜಾಯ್ ಮಾಡಿದ್ವಿ, ಮಸ್ತಿ ಮಾಡಿದ್ವಿ, ಚೆಕ್ಔಟ್ ಆಗ್ತಾಯಿದ್ದೀವಿ ಸಂಜೆ 6:30-7 ಗಂಟೆ ಮೇಲೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಅಂತದನ್ನು ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.